ಪಟ್ಟಿದ್ದ ವಿಷಯ, ಅದಕ್ಕೆ ನಾವು ಎಂಟರ್ ಆಗೋದಿಲ್ಲ. ಬಟ್ ದೇ ಆರ್ ವೆರಿ ಹ್ಯಾಪಿ. ನಾನ್ ಥಿಯೇಟ್ರಿಕಲ್ ಆಗ್ಬೋದು, ಥಿಯೇಟ್ರಿಕಲ್ ಆಗ್ಬೋದು, ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಫಿಲಮ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್, ಈ ಥರ ಕ್ರೌಡ್ ಓಪನ್ ಆಗಿರೋ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಆಮೇಲೆ ನಿಮ್ಗೆ 3ನೇ ವಾರ ಕೇಳಿದ್ರಿ, ಅಕ್ರಾಸ್ ಒಂದು 120 120ರಿಂದ 140 ಥಿಯೇಟ್ರಲ್ಲಿದೆ. ಸೊ ಎಲ್ಲರೂ ಹೇಳ್ತಿರೋದು ಈ ಮಂತ್ ಫುಲ್ ಇನ್ನೂ 2 ವೀಕ್ಸ್ ಚೆನ್ನಾಗಿರುತ್ತೆ ಅನ್ನೋ, ಬಿಕಾಸ್ ಆಫ್ ಫಿಲ್ಮ್ಸ್ ಯಾವುದು ಇಲ್ಲದೆ ಇರೋದು, ಮತ್ತು ಇದಕ್ಕೆ ವರ್ಡ್ ಆಫ್ ಮೌತ್ ಇರೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನ ಬರ್ತಾರೆ ಅಂತ. ಸೊ ಅದೇ ಪ್ರಕಾರ ಜನ ಬರ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಸೊ ನಾವು ಅದೇ ಧನ್ಯತಾ ಭಾವದಲ್ಲಿ ಇದ್ದೀವಿ. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಜನಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು, ಅಷ್ಟು ಅದ್ಭುತವಾಗಿದೆ ರೆಸ್ಪಾನ್ಸ್. OTT ಯಾವಾಗ ಬರುತ್ತೆ ಸಿನಿಮಾ? ಪ್ಲಾನ್ ಇದೆ OTT? ಸರ್ ಅದು ಇನ್ನೂ ಗೊತ್ತಿಲ್ಲ, ಅದು ಅವರವರ ಅಲ್ಲ ಅಂದ್ರೆ ಇಷ್ಟು ಡ್ಯೂರೇಷನ್ ಆದ್ಮೇಲೆ ಬರೋದು ಅದು ಅಗ್ರಿಮೆಂಟ್. ಯಾಕಂದ್ರೆ ನಿಮಗೆ ಗೊತ್ತು, ಆಫ್ಲೆಟ್ OTTs ಕನ್ನಡ ಆಗಲಿ ಮಲಯಾಳಂ ಆಗಲಿ ತುಂಬ ಒಂದು ನಿರಾಸಕ್ತಿಲಿದ್ದಾರೆ. ಪ್ರಾಬ್ಲಮ್ ಆ ಅಗ್ರಿಮೆಂಟ್ ಏನಾಗಿದೆಯೋ ನನಗೂ ಇನ್ನೂ ಗೊತ್ತಿಲ್ಲ. ಒಟ್ಟಲ್ಲಿ ಅಮೆಝಾನ್ ಅಲ್ಲಿ ಸಿನಿಮಾ ಬರುತ್ತೆ. ಖಂಡಿತ ಲೈಫ್ ಅಂದಮೇಲೆ ಕಷ್ಟ ಪಡಲೇಬೇಕು. ಈ ಸಿನಿಮಾ ಆಯಿತು, ನೆಕ್ಸ್ಟ್ ಸಿನಿಮಾ ಬಗ್ಗೆನೂ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀವಿ. ದೊಡ್ಡ ಮನೇಲಿ ಆ್ಯಕ್ಟ್ ಮಾಡಿದವರು ಎಲ್ಲರೂ ಅಂದರೆ ದೊಡ್ಡ ಮನೆ ಮುಖಾಂತರನೇ ಸಿನಿಮಾ ಇಂಡಸ್ಟ್ರಿ ಲಾಂಚ್ ಆಗಿರುವಂಥ ಅಪ್ಪು ಸರ್ ಆಗ್ಬೋದು, ಅಭಿನಯ ರಾಜ್ಕುಮಾರ್ ಆಗ್ಬೋದು. ಬಟ್ ನಿಮ್ಮದು ಫಸ್ಟ್ ಸಿನಿಮಾ ಬೇರೆ ಬ್ಯಾನರಲ್ಲಿ ಬಂತು. ಸೊ ನೆಕ್ಸ್ಟ್ ನಿಮ್ಮ ಹೋಮ್ ಬ್ಯಾನರಲ್ಲಿ ಏನಾದ್ರು ನೀವು ಸಿನಿಮಾ ಮಾಡೋ ಪ್ಲಾನ್ ಇದೆ? ಖಂಡಿತ ಬರುತ್ತೆ. ಆ್ಯಂಡ್ ನಾನು ಇವತ್ತು ಹೇಳ್ತೀನಿ, ಹೊಂಬಾಳೆ ಫಿಲಮ್ಸ್ ಅದು ನಮ್ಮ ಹೋಮ್ ಬ್ಯಾನರ್ ಥರನೇ ನನಗೆ ಅನ್ಸೋದು. ಖಂಡಿತ ಮಾಡ್ತೀವಿ. ಇಂಡಸ್ಟ್ರಿಯಿಂದ ತುಂಬಾ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದ್ರು, ವಿಶ್ ಮಾಡಿದ್ರು. ಆ್ಯಂಡ್ ಮೊನ್ನೆ ರೀಸೆಂಟ್ ಆಗಿ ಧ್ರುವ ಅವ್ರು ಕೂಡ ಸಿನಿಮಾ ನೋಡಿದ್ರು. ಇನ್ಫ್ಯಾಕ್ಟ್ ಅವರು ಥಿಯೇಟ್ರಲ್ಲಿ ನಿಂತು ಅಲ್ಲಿಂದಾನೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನನಗೂ ವಿಶ್ ಮಾಡಿದ್ರು, ಸಂತೋಷ್ ಸರ್ಗೂ ವಿಶ್ ಮಾಡಿದ್ರು. ಸುದೀಪ್ ಸರ್, ಯಶ್ ಸರ್ ಆದಷ್ಟು ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅನ್ಕೊಂಡಿದ್ದೀನಿ. ಅದು ಇನ್ನೂ ಫಿಕ್ಸ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ರು ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಖುಷಿಯಾಗಿದೆ. ಶಿವಣ್ಣ ಸರ್ ಸಿನಿಮಾ ನೋಡಿ ಏನು ಹೇಳಿದ್ರು ನಿಮಗೆ? ಸಜೆಷನ್ಸ್ ಹತ್ರ ಹೇಳಿದ್ರು ಸಿನಿಮಾ ನೋಡಿ? ಅವ್ರು ತುಂಬಾ ಖುಷಿ ಪಟ್ರು. ಆ್ಯಂಡ್ ಅವ್ರಿಗೆ ತುಂಬಾ ಖುಷಿಯಾಗಿದ್ದ ವಿಷಯ ಏನಂದ್ರೆ, ಸಿನಿಮಾದಲ್ಲಿ ಎಲ್ಲಾ ತರ ಆಕ್ಟ್ ಮಾಡಕ್ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು. ಕತೆ ತುಂಬಾ ಇಷ್ಟಪಟ್ರು ಅವರು. ಆ್ಯಂಡ್ ಮೊದಲನೇ ಸಿನಿಮಾಲಿ ಕಮರ್ಷಿಯಲ್ ಎಲಿಮೆಂಟ್ಸು, ಫ್ಯಾಮಿಲಿ ಎಲಿಮೆಂಟ್ಸು, ಸಾಂಗು, ಡಾನ್ಸು, ಫೈಟು ಎಲ್ಲದನ್ನು ಮಾಡಕ್ ನನಗೆ ಚಾನ್ಸ್ ಸಿಗ್ತಲ್ಲ, ಅದಕ್ಕೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ. ನನಗೆ ಆ್ಯಕ್ಟಿಂಗೇ ಕಷ್ಟ ರೀ. ಯಾವಾಗಲೂ ಬಹಳ ಕಷ್ಟಕರವಾದ ವಿಚಾರ. ಆ್ಯಕ್ಟಿಂಗ್ ಬಹಳ ಕಷ್ಟ. ನನಗೆ ಇಷ್ಟ, ಆದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದನ್ನು ಮಾಡ್ತಾ ಇರ್ತೀನಿ ಯಾವಾಗಲೂ.